ಪರಿಸರ ಗೊತ್ತೇನಪ್ಪ? ಯಾರು ಹೇಳ್ತೀರಿ ಪರಿಸರ ಅಂದ್ರೆ? ನಿಮಗೆ 7ನೇ ಕ್ಲಾಸಿಂದ ಕೂಡ ಬಂದು ಹೇಳ. ಇದನ್ನ ನಾವು ಸಾಮಾನ್ಯವಾಗಿ ಏನಂತೀವಿ, ನಮ್ಮ ಸುತ್ತಮುತ್ತಲು ಕಂಡು ಬರತಕ್ಕಂತ ಭೌತಿಕ ಅಭೌತಿಕ ವಸ್ತುಗಳನ್ನ ಒಳಗೊಂಡಿರ್ತಕ್ಕಂಥದ್ದಕ್ಕೆ ನಾವು ಪರಿಸರ ಅಂತ ಕರಿತೀವಿ ಅಲ್ವಾ? ಆದ್ರೆ ಸ್ವಲ್ಪ ಒಂದೊಂದು ವರ್ಷನೂ ಕೂಡ ನಿಮಗೆ ಸಿಲೆಬಸ್ಗಳು ಚೇಂಜ್ ಆದಾಗ ಏನಾಗುತ್ತೆ, ಟೆಕ್ಸ್ಟ್ ಬುಕ್ ನಲ್ಲಿ ಒಂದೊಂದು ವರ್ಡ್ಗಳು ಚೇಂಜ್ ಆಗ್ತಾ ಹೋಗ್ತವೆ. ಏನ್ ಹೇಳ್ತಾರೆ, ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಜೈವಿಕ ಅಜೈವಿಕ ವಸ್ತುಗಳ ಸನ್ನಿವೇಶವನ್ನ ಪರಿಸರ ಅನ್ನೋ ಹೆಸರಿಂದ ಕರಿತೀವಿ. ನೀವು ಸುತ್ತಮುತ್ತಲ ಅಂದ್ಬಿಟ್ರೆ ಬಂದೋಗ್ಬಿಡ್ತಿದೆಯಲ್ಲ, ಜೈವಿಕನ ಬಂತು ಅಜೈವಿಕನ ಬಂತು, ಎರಡು ಕೂಡ ಬಂತು. ಇದನ್ನ ನಾವು ಸಾಮಾನ್ಯವಾಗಿ ಪರಿಸರ ಅಂತ ಕರಿತೀವಿ. ಹಾಗಾದ್ರೆ ಈ ಪರಿಸರದ ಒಳಗಡೆಗೆ ನಿಮಗೇನಿದೆ, ಗಾಳಿ, ಉಸಿರಾಡ್ತಕ್ಕಂಥ ಆಮ್ಲಜನಕ ಇದೆ ಅಲ್ವಾ, ಕುಡಿಯುವಂತ ನೀರಿದ, ಇವುಗಳೆಲ್ಲವೂ ಕೂಡ ಶುದ್ಧವಾಗಿದಾವ? ಇವತ್ತು ಶುದ್ಧವಾಗಿದೆಯಾ? ಇದೇ ಇಲ್ವೋ? ಶುದ್ಧವಾಗಿ ಇಲ್ಲ. ಸರಿ, ಮತ್ತೆ ಶುದ್ಧವಾಗಿ ಇಲ್ಲದೆ ಇರೋದಕ್ಕೆ ಕಾರಣಗಳೇನು? ಏನ್ ಕಾರ್ಖಾನೆಗಳು ಏನ್ ಬಿಡೋದ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ? ಹೊಗೆ. ಕಾರ್ಖಾನೆಗಳು ಬಿಡ್ತಾ ಇರತಕ್ಕಂತ ಹೊಗೆಯಿಂದ ನಮಗೆ ತೊಂದರೆ ಆಗ್ತಾ ಇದೆ. ಇದಕ್ಕಿಂತ ಮೊದಲು ತಿಳ್ಕೋಬೇಕಾಗಿದ್ದು ನಾವೇನಂದ್ರೆ, ಈ ಮಲಿನ ಆಗುತ್ತಾನೆ, ಇದಕ್ಕೆ ನಾವು ಮಾಲಿನ್ಯ ಅಂತ ಕರಿತೀವಿ. ಪರಿಸರ ಅಂದ್ರೆ ಏನಂತ ತಿಳ್ಕೊಂಡ್ರಿ, ಜೈವಿಕ ಅಜೈವಿಕ ವಸ್ತುಗಳ ಒಟ್ಟು ಸಮೂಹವನ್ನ ನಾವು ಪರಿಸರ ಅಂತ ಕರಿತೀವಿ. ಹಾಗಾದ್ರೆ ನಾವಿರ್ತಕ್ಕಂಥ ಪರಿಸರ ಇವತ್ತು ಏನಾಗಿದೆ, ಮಲಿನವಾಗಿದೆ. ಅದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಹಾಗಾದ್ರೆ ಪರಿಸರದ ಮಾಲಿನ್ಯ ಅಥವಾ ಇದನ್ನ ನಾವು ಮಲಿನ ಅಂತ ಕರಿತೀವಿ. ಹಾಗಾದ್ರೆ ಪರಿಸರದ ಮಾಲಿನ್ಯ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ನಿಮ್ಗೆ ಯಾರಿಗಾರು ಗೊತ್ತಿದೆಯಾ? ಮಾಲಿನ್ಯ, ಪರಿಸರ ಏನೆಲ್ಲ ಕಾಮನ್, ಇಡೀ ಪಾಠ ತುಂಬ ಪರಿಸರ ಬಂದ್ಬಿಡ್ತು. ಮಾಲಿನ್ಯ ಅಂದ್ರೆ ಏನು? ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪರಿಸರದಲ್ಲಿ ಅನಪೇಕ್ಷಿತವಾಗಿರ್ತಕ್ಕಂತಹ ಬದಲಾವಣೆಯನ್ನ ನಾವು ಪರಿಸರದ ಮಾಲಿನ್ಯ ಎಂದು ಕರೆಯುತ್ತೇವೆ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಆಗುವಂತಹ ಅನಪೇಕ್ಷಿತ ಬದಲಾವಣೆಯನ್ನ ನಾವು ಪರಿಸರದ ಮಾಲಿನ್ಯ ಎಂದು ಕರೆಯುತ್ತೇವೆ. ಇಲ್ಲಿ ಅನಪೇಕ್ಷಿತ ಅಂತ ಒಂದು ವರ್ಡ್ ಇದೆ. ಅಂದ್ರೆ ಮಾನವನ ಕೃತಕವಾಗಿರ್ತಕ್ಕಂಥ ಶಕ್ತಿನೂ ಕೂಡ ಇದರಲ್ಲಿದೆ, ನೈಸರ್ಗಿಕವಾಗಿರ್ತಕ್ಕಂಥ ಶಕ್ತಿನೂ ಕೂಡ ಇದರಲ್ಲಿದೆ. ಅಂದ್ರೆ ಪರಿಸರದ ಮಾಲಿನ್ಯ ಆಗಲಿಕ್ಕೆ ಮೇಜರ್ ಆಗಿರ್ತಕ್ಕಂಥ 2 ಕಾನ್ಸೆಪ್ಟ್ಗಳು, ಒಂದು ಮಾನವ ನಿರ್ಮಿತ, ಇನ್ನೊಂದು ಪ್ರಕೃತಿ ನಿರ್ಮಿತ. ಇವೆರಡೂ ಕಾರಣಗಳಿಂದಲೂ ಕೂಡ ಏನಾಗ್ತಾ ಇದೆ, ನಮಗೆ ಮಾಲಿನ್ಯ ಆಗ್ತಾ ಇದೆ. ನೈಸರ್ಗಿಕವಾಗಿ ಮಾಲಿನ್ಯ, ಇನ್ನ ಮಾನವ ನಿರ್ಮಿತ ಅನಪೇಕ್ಷಿತವಾಗಿರ್ತಕ್ಕಂಥ ಬದಲಾವಣೆಯಲ್ಲಿ ಮನುಷ್ಯನಿಂದನೂ ಕೂಡ ಪರಿಸರದ ಮಾಲಿನ್ಯ ಆಗುತ್ತೆ. ನೆಕ್ಸ್ಟ್ ನಿಸರ್ಗದಿಂದನೂ ಕೂಡ ಪರಿಸರ ಮಾಲಿನ್ಯ ಉಂಟಾಗುತ್ತೆ. ಆದರೆ ನೈಸರ್ಗಿಕ ಅಥವಾ ನಿಸರ್ಗದ ವಿಕೋಪಗಳಿಂದ ಆಗುವಂತಹ ಮಾಲಿನ್ಯಗಳ ಹಾನಿಯ ಪ್ರಮಾಣ ಕಡಿಮೆ. ಮಾನವನಿಂದ ಆಗ್ತಕ್ಕಂಥ ಪರಿಸರದ ಹಾನಿಯ ಪ್ರಮಾಣ ಬಹುದೊಡ್ಡದು. ನಿಸರ್ಗದಿಂದ ಆಗುವಂತಹ ನೈಸರ್ಗಿಕದ ಮಾಲಿನ್ಯ ಇದೆಯಲ್ಲ, ಅದು ನಿಧಾನಕ್ಕೆ ತನ್ನ ಪಾಡಿಗೆ ತಾನೇ ಸರಿಯಾಗಿದೆ. ಆದ್ರೆ ಮಾನವನಿಂದ ಆಗ್ತಕ್ಕಂಥ ಹಾನಿ ಇದೆಯಲ್ಲ, ಇದು ಸುಲಭವಾಗಿ ಸರಿಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆಗೆ ನಿಮಗೆ ಈ ನೈಸರ್ಗಿಕ ವಿಕೋಪಗಳಲ್ಲಿ ಬಹಳ ಮುಖ್ಯವಾಗಿ ಬರತಕ್ಕಂಥದ್ದು ಭೂಕಂಪ ಮತ್ತೆ ಜ್ವಾಲಾಮುಖಿ. ಆಯ್ತಾ? ಭೂಕಂಪ ಅಂದ್ರೆ ಭೂಮಿ ಕಂಪಿಸುವುದನ್ನು ಭೂಕಂಪ ಎಂದು ಕರೆಯುತ್ತೇವೆ. ಭೂಮಿ ಕಂಪಿಸೋದು, ಗಡಗಡ ಗಡಗಡ ಅಂತ ನೋಡ್ಬೋದು, ಭೂಕಂಪ ಅಂತ ಕರೀತೀವಿ. ಈ ತರ ಭೂಮಿ ನಡುಗಿದಾಗ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಇರುವಂತ ಕಟ್ಟಡಗಳು ಕುಸಿತಾವೆ, ಇಲ್ಲವೇ ಕೆಳಗಡೆ ಇರ್ತಕ್ಕಂಥ ಮಣ್ಣು ಮೇಲ್ಭಾಗಕ್ಕೆ ಬರುತ್ತೆ. ಇದು ಯಾವುದೋ ಬೇಸ್ ಮೇಲೆ ಅಂತ ಹೇಳಿದ್ರೆ, ರೆಕ್ಟರ್ ಮಾಪಕದಲ್ಲಿ ಭೂಕಂಪವನ್ನ ಅಳತೆ ಮಾಡಿದಾಗ 5.8 ಇದ್ರೆ ಇದು ಅತ್ಯಂತ ದೊಡ್ಡ ಭೂಕಂಪ ಇದೆ, ಬಹುದೊಡ್ಡ ಅಂತ. 2.3 3.3 ಇಷ್ಟಿದ್ರೆ ದೊಡ್ಡ ನಿಮಗೆ ಎಫೆಕ್ಟ್ ಆಗಲ್ಲ. 5 ಮೇಲೆ ಹೋಯ್ತು ಅಂದ್ರೆ ಭಾರಿ ದೊಡ್ಡ ಎಫೆಕ್ಟ್. ಅವಾಗ ಏನಾಗುತ್ತೆ, ಕೆಳಗಡೆ ಇರ್ತಕ್ಕಂಥ ಮಣ್ಣು ಮೇಲ್ಗಡೆ ಬರುತ್ತೆ, ಮೇಲ್ಗಡೆ ಇರ್ತಕ್ಕಂಥ ಜೀವಿಗಳು, ಕಟ್ಟಡಗಳು, ಮನುಷ್ಯರು, ಕಾಡುಗಳು ಎಲ್ಲವೂ ಕೂಡ ಕೆಳಗಡೆಗೆ ಹೋಗ್ಬೋದು. ಆವಾಗ ಬಹುದೊಡ್ಡ ಪ್ರಕೃತಿ ವಿಕೋಪ ಆಗುತ್ತೆ. ಆದ್ರೆ ಪರಿಸರ ನಿಧಾನವಾಗಿ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು, ಆದ್ರೆ ಮನುಷ್ಯದ್ದು ಆ ರೀತಿ ಆಗುತ್ತೆ. ಇವನು ಪದೇ 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 ಪರಿಸರಕ್ಕೆ ಹಾನಿಯನ್ನ ಮಾಡ್ತಾ ಹೋಗ್ತಾನೆ. ಹೀಗೆ ಮಾಲಿನ್ಯದಲ್ಲಿ ನೈಸರ್ಗಿಕವಾಗಿ ಆಗ್ತಕ್ಕಂಥ ಮಾಲಿನ್ಯಗಳು, ಮಾನವ
ಆಗ್ತಕ್ಕಂಥ ಪ್ರಕೃತಿಯ ವಿಕೋಪಗಳು ಅಥವಾ ಅದರ ಕೆಳಗೆ ದುಷ್ಪರಿಣಾಮಗಳು ಎರಡು ರೀತಿ ಇದಾವೆ. ಇದು ಭೂಕಂಪ ಮತ್ತು ಜ್ವಾಲಾಮುಖಿ. ಆದ್ರೆ ಮಾನವನಿಂದ ಆಗ್ತಕ್ಕಂಥವಿದಾವಲ್ಲ, ಇದು ಕೈಗಾರಿಕೆ ಆಗಿರ್ಬೋದು, ಸಾರಿಗೆಗಳಾಗಿರ್ಬೋದು, ಆಮೇಲೆ ಸೂರ್ಯನಿಂದ ಬರ್ತಾ ಇರ್ತಕ್ಕಂಥ ಸೂರ್ಯಜನ್ಯ ಶಾಖ, ಅದು ನೈಸರ್ಗಿಕವಾಗಿ ಆದರೂ ಕೂಡ ಮನುಷ್ಯನ ದುಷ್ಪರಿಣಾಮದಿಂದ ಆಗಿರ್ತಕ್ಕಂಥದ್ದು. ಸೂರ್ಯನಿಂದ ಬರ್ತಾ ಇರ್ತಕ್ಕಂಥ ಅಲ್ಟ್ರಾ ವೈರಸ್ ರೇಟ್ ಅಥವಾ ಸೂರ್ಯನ ನೇರಳಾತೀತ ಕಿರಣಗಳು ಅಂತ ಕರಿತೀವಿ. ಹೀಗೆ ಎರಡು ರೀತಿಯಾಗಿರ್ತಕ್ಕಂಥ ಒಂದು ಪರಿಸರದ ಮಾಲಿನ್ಯವನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಪರಿಸರದ ಮಾಲಿನ್ಯದಿಂದ ನಮಗೆ ಬಹಳಷ್ಟು ತೊಂದರೆಗಳಾಗ್ತವೆ. ಮಾಲಿನ್ಯವನ್ನು ನಮ್ಮ ಪಾಡಿಗೆ ನಾವು ಮಾಡಿಬಿಡ್ತೀವಿ. ಇದರಲ್ಲಿ ಬಹುದೊಡ್ಡ ಡ್ಯಾಮೇಜ್ ಅನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಮಾನವನ ಪ್ರಾಣಕ್ಕೆ ಕುತ್ತು. ಆಮೇಲೆ ಜೀವಿಗಳು, ಜಲಚರ ಜೀವಿಗಳು ಇರ್ಬೋದು, ಅಂದ್ರೆ ನೀರಿನ ಒಳಗಡೆ ವಾಸ ಮಾಡ್ತಾ ಇರ್ತಕ್ಕಂಥ ಮೀನು, ಏಡಿ, ಸೀಲ್, ತೆಮಿಂಗ್ ಇವೆಲ್ಲ ಜಲಚರ ಜೀವಿಗಳು, ಅವುಗಳಿಗೂ ಕೂಡ ತೊಂದರೆ ಆಗುತ್ತೆ. ಜೊತೆಗೆ ಗಿಡ ಮರಗಳು, ಪರಿಸರದಲ್ಲಿ ನಾವು ಕೆಟ್ಟ ಗಾಳಿಯನ್ನ ಕೈಗಾರಿಕೆಗಳು ಬಿಡ್ತಾ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಅದೆಲ್ಲ ಹೋಗಿ ಗಿಡಗಳ ಮೇಲೆ ಕೂರೋದ್ರಿಂದ ಆ ಸಸ್ಯಗಳು ಕೂಡ ನಾಶವಾಗ್ತವೆ. ಜೀವಿಗಳಿಗೂ ತೊಂದರೆ ಇದೆ, ಸಸ್ಯಗಳಿಗೂ ತೊಂದರೆ ಇದೆ, ಜಲಚರ ಜೀವಿಗಳಿಗೂ ಕೂಡ ಪರಿಸರದ ಮಾಲಿನ್ಯದಿಂದ ಬಹುದೊಡ್ಡ ಡ್ಯಾಮೇಜ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ದಿನನಿತ್ಯ ಜೀವನದಲ್ಲಿ ಕಾಣ್ತಾ ಇದ್ದೇವೆ. ಆಮೇಲೆ ಇದಕ್ಕೆ ಕಾರಣಗಳೇನು, ಯಾಕೆ ಇದೆಲ್ಲ ಡ್ಯಾಮೇಜ್ ಆಗ್ತಾ ಇದೆ, ಇದಕ್ಕೆ ಕಾರಣಗಳನ್ನ ಹುಡುಕ್ತಾ ಹೋದ್ರೆ, ಮಾಲಿನ್ಯಕ್ಕೆ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಫಸ್ಟ್ ಒಂದು ನಮಗೆ ಬರ್ತಕ್ಕಂಥದ್ದು ಜನಸಂಖ್ಯೆ. ಒಂದು ಜನಸಂಖ್ಯೆ, ಎರಡನೇದು ಕೈಗಾರಿಕೆಗಳು, ನೆಕ್ಸ್ಟ್ ನಗರೀಕರಣ, ಮತ್ತೆ ಸಂಪನ್ಮೂಲಗಳ ದುರ್ಬಳಕೆ, ಒಂದೊಂದೇ ನೋಡ್ತಾ ಹೋಗೋಣ. ಓಕೆ, ಈಗ ಜನಸಂಖ್ಯೆ ಏರುವಿಕೆಗೂ ಮತ್ತೆ ಪರಿಸರದ ಮಾಲಿನ್ಯಕ್ಕೂ ಏನು ಕಾರಣ? ಇವೆರಡಕ್ಕೂ ಕೂಡ ಬಹಳ ಹತ್ತಿರವಾಗಿರ್ತಕ್ಕಂಥ ಸಂಬಂಧ. ನೋಡ್ರಿ, ನಮಗೆ ಇರುವಂತ ಭೂಮಿ ಏನಿದೆಯಲ್ಲ, ಒಟ್ಟಾರೆ ನಮ್ಮ ಭೂಮಿಯನ್ನ ನೀವೊಂದು ಗ್ಲೋಬ್ ಅಂತ ತಗೊಂಡ್ರೆ, ಚಿಕ್ಕದಾಗಿ ಒಂದು ಗ್ಲೋಬ್ ಅಂತ ನೀವು ತಗೊಂಡ್ರೆ, ನೀವು ಪಾಠ ಮಾಡೋ ಸಾಕಷ್ಟು ಸಾರಿ ನಿಮಗೆ ಹೇಳಿದ್ದೇನೆ. ನೀರ್ ಎಷ್ಟು ಪರ್ಸೆಂಟ್ ಇದೆ ಭೂಮಿ ಮೇಲೆ? 71% ನೀರಿದೆ. ಭೂಮಿ ಎಷ್ಟಿದೆ? 89% ಇದೆ. ಇಲ್ಲಿಗೆ 100% ಆಯ್ತು. ಅಂದ್ರೆ ಭೂಮಿ ಮೇಲೆ ಮುಕ್ಕಾಲು ಭಾಗ ನೀರಿದೆ, ಇರ್ತಕ್ಕಂಥದ್ದು ಕಾಲು ಭಾಗ ಮಾತ್ರ ನಮಗೆ ಭೂಮಿ. ಮಣ್ಣು, ಬೆಟ್ಟ, ಗುಡ್ಡ, ಸಸ್ಯ ಇವೆಲ್ಲದು ಬಂತು. ಆದ್ರೆ 71% ಇರುವಂತಹ ನೀರಿನಲ್ಲಿ ಇರುವಂತಹ ಜೀವಿಗಳಿಗಿಂತ 29% ಇರುವಂತಹ ಮಣ್ಣಿನ ಮೇಲೆ, ಈ ನೆಲದ ಮೇಲೆ ವಾಸವಾಗಿರ್ತಕ್ಕಂಥ ಮನುಷ್ಯರ ಸಂಖ್ಯೆ ಜಾಸ್ತಿ. ಜಗತ್ತಿನಲ್ಲಿ ನಮಗೀಗ ಇರುವಂತಹ ಜನಸಂಖ್ಯೆಯಲ್ಲಿ ಭಾರತದ ಜನಸಂಖ್ಯೆ ಎಷ್ಟಿದೆ ಅಂದ್ರೆ 18% ಇದೆ. ಉದಾಹರಣೆಗೆ 100 ಜನರಿಗೆ ಇದೀವಿ ನಾವು ಅಂದ್ರೆ 18 ಜನ ಭಾರತೀಯರೇ ಇದೆ. ವಿಶ್ವಸಂಸ್ಥೆಯ ಅಂಕಿಅಂಶದಂತೆ ಅದರಲ್ಲಿ ಸದಸ್ಯತ್ವ ಪಡೆದಿರ್ತಕ್ಕಂಥ ದೇಶಗಳು 193. ಇದರಲ್ಲಿ ಭಾರತದ ಜನಸಂಖ್ಯೆನೇ ನಮಗೆ 135 ಕೋಟಿ, 135, 45, 10 ವರ್ಷ ಪಾಪ್ಯುಲೇಷನ್ ಸರ್ವೆ ಆಗಿಲ್ಲ. ಆದರೆ ಒಟ್ಟಾರೆ ಜಗತ್ತಿನ ಜನಸಂಖ್ಯೆಯಲ್ಲಿ ನಮ್ಮ ದೇಶದ ಜನಸಂಖ್ಯೆ ಪ್ರಮಾಣ 18%. ಅಂದ್ರೆ 100 ಜನರಿದ್ರೆ ನಾವು 18 ಜನ ಇದ್ದೀವಿ. ಆದ್ರೆ ನಿಮಗೆ ಇಡೀ ಜಗತ್ತಿನ ಭೂಮಿಯನ್ನ ನೀವು ನೋಡಿದ್ರೆ, ನಮಗಿರುವಂತ ಭೂಮಿ ಎಷ್ಟಿದೆ ಅಂದ್ರೆ ಓನ್ಲಿ 2.4, 2.4ರಷ್ಟು ಮಾತ್ರ ಭೂಮಿ ಇದೆ. ಜನಸಂಖ್ಯೆ 18% ಇದೆ. ನಮಗೆ ಜನಸಂಖ್ಯೆ ಭೂಮಿಗೆ ಸರಿ ಪ್ರಮಾಣ ಇರಬೇಕಪ್ಪ ಅಂತ ಹೇಳಿದ್ರೆ ಜನಸಂಖ್ಯೆನೂ ಕೂಡ ಅಷ್ಟೇ ಇರಬೇಕಿತ್ತು. ನಮಗೆ ಒಂದು 2.4 ಅಂತಂದ್ರೆ ಒಂದು 3% ಅಷ್ಟು ಜನ ಇರಬೇಕಿತ್ತು. ಆದ್ರೆ ನಾವೆಷ್ಟಿದ್ದೀವಿ? 2.4ರಷ್ಟು ಭೂಮಿಯಲ್ಲಿ 18% ಜನ ಇದ್ದೀವಿ. ಅಂದ್ರೆ ಇರಬೇಕಾಗಿರ್ತಕ್ಕಂಥ ಜನಸಂಖ್ಯೆಯ ಪ್ರಮಾಣಕ್ಕಿಂತ ಮೀರಿ ನಾವಿದ್ದೀವಿ. ನಾವು ಜನಸಂಖ್ಯೆಯಲ್ಲಿ ಇವತ್ತು ಜಗತ್ತಿನಲ್ಲಿ 2ನೇ ದೊಡ್ಡ ದೇಶ. ಒಂದು ಚೀನಾ ಫಸ್ಟ್, 2ನೇ ಪ್ಲೇಸ್ ನಾವು. ಈ ಜನಸಂಖ್ಯೆ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಬಂದಿರೋದ್ರಿಂದ ಪ್ರತಿ ಚದುರ ಕಿಲೋಮೀಟರ್ ನಲ್ಲಿನೂ ಕೂಡ ಜನಸಂಖ್ಯೆ ಪ್ರಮಾಣ ಜಾಸ್ತಿ ಇದೆ. ಜನಸಂಖ್ಯೆ ಬೇರೆ, ಜನಸಾಂದ್ರತೆ ಬೇರೆ. ಜನಸಂಖ್ಯೆ ಅಂದ್ರೆ ಒಂದು ದೇಶದಲ್ಲಿ ಒಟ್ಟು ಇರುವ ಜನರ ತಲೆಗಳ ಎಣಿಕೆಯನ್ನು ಜನಸಂಖ್ಯೆ ಎಂದು ಕರೆಯುತ್ತೇವೆ. ನಮ್ಮ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನರಿದೇವಲ್ಲ, ಆ ಜನರ ಎಲ್ಲ ತಲೆಗಳ ಎಣಿಕೆ, ಅದನ್ನು ಜನಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ ಜನಸಾಂದ್ರತೆ ಅಂದ್ರೆ ಏನು? ಜನಸಾಂದ್ರತೆ ಅಂದ್ರೆ ಪ್ರತಿ ಚದುರ ಕಿಲೋಮೀಟರ್ ನಲ್ಲಿ ವಾಸ ಮಾಡುವ ಜನಗಳ ಸಂಖ್ಯೆಯನ್ನ ಜನಸಾಂದ್ರತೆ ಎಂದು ಕರೆಯುತ್ತೇವೆ. ಒಂದಿಷ್ಟು ಈ ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ ಎಷ್ಟು ಜನರಿದೇವಲ್ಲ, ಅದನ್ನು ಎಣಿಸಿದಾಗ ಸಿಗ್ತಕ್ಕಂಥದ್ದು ಜನಸಾಂದ್ರತೆ.
ಭಾರತದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಅಂದ್ರೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಅಂತ ಕರಿತಿರಲ್ಲ, ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂತ ಒಂದು ರಾಜ್ಯ. ಹೀಗೆ ಪರಿಸರದಲ್ಲಿ ಭೂಮಿಗೆ ಅನುಗುಣವಾಗಿ ಅದಕ್ಕಿಂತ ಹೆಚ್ಚು ನಾವು ಜನರು ಇದ್ದುದು ಕೂಡ ನಮ್ಮ ಮಾಲಿನ್ಯಕ್ಕೆ ಒಂದು ಕಾರಣ. ಆಮೇಲೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಕೈಗಾರಿಕೆ. ಜನಸಂಖ್ಯೆ ಜಾಸ್ತಿ ಆಗ್ತಾ ಬಂದಂತೆ ಮನುಷ್ಯನ ಬೇಸಿಕ್ಸ್ ನೀಡ್ಗಳನ್ನ ನಾವು ಫುಲ್ಫಿಲ್ ಮಾಡಬೇಕು, ಅವರ ಮೂಲಭೂತ ಅವಶ್ಯಕತೆಗಳನ್ನು ಫುಲ್ಫಿಲ್ ಮಾಡಬೇಕು. ಮನೆಗಳು, ಉದಾಹರಣೆಗೆ ಮನುಷ್ಯನ ಮೂಲಭೂತ ಅಂಶಗಳು ಅಂತ ಹೇಳಿದ್ರೆ ಊಟ, ವಸತಿ, ಬಟ್ಟೆ. ಇವತ್ತು ಮನೆ ಕಟ್ತಾ ಇದ್ದೀವಿ ಅಲ್ವಾ, ಮನೆ ಕಟ್ಟಲಿಕ್ಕೆ ಏನೇ ಮಾಡಿಸ್ತಾ ಇದೀವಿ ನಾವು? ಸಿಮೆಂಟ್, ಮತ್ತೆ ಕಲ್ಲು, ಮತ್ತೆ ಇಟ್ಟಿಗೆ, ಇವನ್ನೆಲ್ಲ ಬಳಸಿದ್ದಾನೆ. ಸರಿ, ಕಲ್ಲೇನೋ ನೀವು ಕ್ವಾರಿ ತೆಗೆದು ಬಿಡಿದ್ರೆ, ಸಿಮೆಂಟ್ ಮತ್ತು ಕಬ್ಬಿಣ ಇವೆರಡು ಕಾರ್ಖಾನೆಯಿಂದ ಬರ್ತಾನೆ, ಕೈಗಾರಿಕೆಯಿಂದ ಬರ್ತದೆ. ಆದ್ರೆ ಕಬ್ಬಿಣ ಮತ್ತು ಸಿಮೆಂಟ್ ಅನ್ನ ನೀವು ಕೈಗಾರಿಕೆಯಿಂದ ಹೊರಗಡೆ ತೆಗಿಬೇಕಾದ್ರೆ, ಅದನ್ನು ಉತ್ಪಾದನೆ ಮಾಡಬೇಕಾದ್ರೆ ದೊಡ್ಡ ಪ್ರಮಾಣದಲ್ಲಿ ಹೊಗೆ ಹೋಗುತ್ತೆ, ನೋಡಿದಿರ್ತಾನೆ. ಮತ್ತೆ ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ಕೂಡ ಅದನ್ನು ಬಳಸ್ತಾರೆ. ಆ ಬಳಸಿರುವಂತ ನೀರನ್ನ ನಾವು ಅದನ್ನ ಏನ್ ಮಾಡ್ಬೇಕು? ಫಿಲ್ಟರ್ ಮಾಡಿ ಅದನ್ನ ನಾವು ವಾಪಸ್ ನದಿಗೆ ಬಿಡ್ಬೇಕು. ನಮ್ಮ ಯಾವ ಕೈಗಾರಿಕೆಗಳು ಅದನ್ನ ಬಿಡ್ತಾ ಇದೆ ಅಂದ್ರೆ ಮಲಿನವಾಗಿರ್ತಕ್ಕಂಥ ನೀರು ಡೈರೆಕ್ಟ್ ಆಗಿ ಹೋಗಿ ಏನ್ ಮಾಡ್ತಾ ಇದೆ, ಮತ್ತೆ ನದಿಯನ್ನ ಸೇರ್ತಾ ಇದೆ. ನದಿ ಸೇರಿದಾಗ ನದಿ ಪಾತ್ರದಲ್ಲಿರುವಂತಹ ಜನರು ಆ ನೀರನ್ನು ಕುಡಿಬಹುದು. ಆವಾಗ ಆ ಮಲಿನವನ್ನೇ ಅವರು ಕುಡಿಯೋದ್ರಿಂದ ಅವ್ರಿಗೆ ಭೀಕರವಾದ ಕಾಯಿಲೆಗಳು ಬರ್ತಾ ಇದೆ. ಜೊತೆಗೆ ಆ ಮಲಿನವಾದಂತ ನೀರು ನೇರವಾಗಿ ಆ ನದಿಗೆ ಹೋಗೋದ್ರಿಂದ ಅಲ್ಲಿ ಮೀನುಗಳು, ಬೇರೆ ಬೇರೆ ಜಲಚರ ಜೀವಿಗಳು ಎಲ್ಲವೂ ಕೂಡ ಆ ಮಲಿನವಾದಂತ ನೀರನ್ನು ಸೇವಿಸಿ ಅವುಗಳು ಕೂಡ ಸಾಯ್ತವೆ. ಮತ್ತೆ ದನಕರುಗಳು ಕೂಡ ಆ ನೀರನ್ನ ಕುಡಿತವೆ. ಆ ದನಕರುಗಳ ಹಾಲನ್ನ ಮತ್ತೆ ನಾವು ಬಳಕೆ ಮಾಡ್ತೀವಿ. ಅಂದ್ರೆ ಮಲಿನವಾಗಿರ್ತಕ್ಕಂಥ ನೀರು ಬರೀ ಹೋಗಿ ನದಿಯನ್ನ ಸೇರ್ಬಿಟ್ರೆ ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ಮನುಷ್ಯನ ಮೇಲೆ ಆಗ್ತವೆ, ಪ್ರಾಣಿಗಳ ಮೇಲೆ ಆಗ್ತವೆ. ಮತ್ತೆ ಆ ಕೈಗಾರಿಕೆಗಳು ಬಿಟ್ಟಂತ ನೀರನ್ನು ನಾವು ಎದಕ್ ಮಾಡ್ತೀವಿ? ಜಮೀನುಗಳಿಗೆ ಬಳಕೆ ಮಾಡ್ತೀವಲ್ಲ. ನಾವು ತಿನ್ನುವಂತ ಭತ್ತ, ಅನ್ನ, ಕಬ್ಬು ಇದು ಕೂಡ ವಿಷಯುಕ್ತವಾಗಿರ್ತಕ್ಕಂಥದ್ದೇ. ಇದರಿಂದನೂ ಕೂಡ ನಮಗೆ ಕೆಟ್ಟ ಪರಿಣಾಮ ಆಗುತ್ತೆ. ಕೈಗಾರಿಕೆಗಳು ಬಿಡ್ತಾ ಇರ್ತಕ್ಕಂಥ ಹೊಗೆಯಿಂದ ನಮಗೆ ಮೇಲಕ್ಕೆ ಹೋಗುತ್ತೆ, ಮೋಡಗಳ ರೂಪದಲ್ಲಿ ನಮಗೆ ಕಪ್ಪು ಕಾಣುತ್ತೆ ಅಲ್ವಾ. ಅಲ್ಲಿ ಹೋಗಿ ಏನ್ ಮಾಡುತ್ತೆ? O3 ಅಂತ ಕರಿತೀವಿ, ಓಜೋನ್ ಪದರ ಅಂತ ಕರಿತೀವಿ. ಗೊತ್ತಿದೆ ನಿಮಗೆ? ನಿಮ್ಮ ಸೈನ್ಸ್ ಅಲ್ಲಿ ಬರುತ್ತೆ ನೋಡಿ, O3 ಅಂತ. ಓಜೋನ್ ಪದರ ಭೂಮಿಯಿಂದ 2 ಕಿಲೋಮೀಟರ್ ಎತ್ತರದಲ್ಲಿದೆ. ಅದು ಹೆಂಗಿದೆ? ಒಂದು ರೀತಿ ದಪ್ಪನೆ ಪದರದ ರೂಪದಲ್ಲಿದೆ. ಅದರ ಕೆಲಸ ಏನು? ಸೂರ್ಯನಿಂದ ಬರ್ತಕ್ಕಂತಹ ನೇರವಾದಂತಹ ಸೂರ್ಯನ ಕಿರಣಗಳನ್ನ ಅಲ್ಲೇ ತಲೆ ಹಿಡಿಯುತ್ತೆ. ಛತ್ರಿ ಹಿಡಿತಿದ್ದಾನೆ ನಾವು. ಛತ್ರಿ ಹಿಡಿದಾಗ ಸೂರ್ಯನ ಉಷ್ಣಾಂಶ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ? ಕಮ್ಮಿ ಆಗುತ್ತೆ. ಯಾಕಂದ್ರೆ ಅಲ್ಲಿ ಅದನ್ನ ತಡೆಗೋಡೆ ತರ ಮಾಡುತ್ತೆ. ಸೂರ್ಯನಿಂದ ಬರುವಂತಹ ನಮಗೆ ಉಷ್ಣತೆ ಇದೆಯಲ್ಲ, ಬರೀ ಜಸ್ಟ್ ಓನ್ಲಿ 2%, 2% ಮಾತ್ರ ನಾವು ಸೂರ್ಯನಿಂದ ಉಷ್ಣಾಂಶವನ್ನು ಪಡೆಯೋದು. ಮತ್ತೆ ಇನ್ನು 90% ಸೂರ್ಯನ ಕಿರಣಗಳು ಎಲ್ಲಿ ಹೋಗ್ತವೆ ಅಂತ ಹೇಳಿದ್ರೆ, ಲೆಸ್ ದನ್ 98% ಏನಿದೆ ಇದನ್ನ ಈ O3 ಓಜೋನ್ ಪದರ ಇದೆಯಲ್ಲ, ಇದು ಅಲ್ಲೇ ಫಿಲ್ಟರ್ ಮಾಡುತ್ತೆ. ಫಿಲ್ಟರ್ ಮಾಡಿ ನಮಗೆ ಎಷ್ಟು ಬೇಕು ಅಷ್ಟನ್ನೇ ಕಳಿಸುತ್ತೆ. 2% ಉಷ್ಣಾಂಶವನ್ನು ನಮ್ಮ ಕಡೆ ತಡೆಯಲಿಕ್ಕೆ ಆಗ್ತದೆ. ಇನ್ನ 98% ಉಷ್ಣಾಂಶವನ್ನ ರಿಫ್ಲೆಕ್ಟ್ ವಾಪಸ್ ಕಳಿಸುತ್ತೆ. ಆದ್ರೆ ಭೂಮಿಗೆ ಕಳಿಸುವಾಗ ಸೂರ್ಯನಿಂದ ಬರುವಂತ ನೇರವಾಗಿರತಕ್ಕಂತ ಆ ನೇರಳಾತೀತ, ಇಂಗ್ಲಿಷ್ ನಲ್ಲಿ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಕರಿತೀವಿ, ಅವುಗಳನ್ನ ಏನಾದರೂ ಅದು ಭೂಮಿಗೆ ಬಿಟ್ಟಿದ್ರೆ ಮನುಷ್ಯನಿಗೆ ಚರ್ಮ ಕ್ಯಾನ್ಸರ್ ಬರ್ತಾ ಇದೆ. ಈ O3 ಇದೆಯಲ್ಲ, ಆ O3 ತೂತು ಬೀಳ್ತಾ ಇದೆ, ಹಾಳಾಗ್ತಾ ಇದೆ. ಯಾಕೆ? ಈ ಕೈಗಾರಿಕೆಗಳು ಬಿಡ್ತಾ ಇರ್ತಕ್ಕಂಥ ಹೊಗೆಯಿಂದ. ಇದ್ರ ಜೊತೆಗೆ ಎಲ್ಲರ ಮನೆಗಳಲ್ಲಿ ಫ್ರಿಡ್ಜ್ ಇದಾವಲ್ಲ, ಆ ಫ್ರಿಡ್ಜ್ ಅಲ್ಲಿ ಕೂಡ ಒಂದು ಫ್ಲೋರೋ ಕಾರ್ಬನ್ ಅಂತ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಅದರಿಂದಲೂ ಕೂಡ ಆ ಓಜೋನ್ ಪದರ ತೂತಾಗುತ್ತೆ. ಅವಾಗ ಏನಾಗ್ತಾ ಇದೆ? ತೂತಾತ ಅಂದ ತಕ್ಷಣ, ಈಗ ಕೊಡೆ ಹಿಡ್ಕೊಂಡಿದ್ದೀರಾ, ಕೊಡೆ ಮೇಲೆ ತೂತು ಬಿತ್ತು, ನಿಮ್ ತಲೆ ಮೇಲೆ ಛತ್ರಿ ಹಿಡ್ಕೊಂಡಿದ್ದೀರಾ, ಏನಾಗುತ್ತೆ? ತೂತು ಬಿದ್ದಿದೆ, ಕೊಡೆ ಏನಾಗುತ್ತೆ? ಬಿಸಿಲು ನೇರವಾಗಿ ನಿಮ್ ತಲೆಗೆ ಬೀಳುತ್ತೆ. ಹಂಗೆ ಆ ಓಜೋನ್ ಪದರ ತೂತು ಬಿದ್ದಿದ್ರೆ ನೇರವಾಗಿ ಬಿಸಿಲು ನಮ್ಮ ಮೇಲೆ ಬೀಳುತ್ತೆ. ಆವಾಗ ನಮಗೆ ಸ್ಕಿನ್ ಡಿಸೀಸ್, ಚರ್ಮ ಕ್ಯಾನ್ಸರ್ಗಳು ಬರ್ತವೆ ಸೂರ್ಯನ ನೇರವಾಗಿರ್ತಕ್ಕಂಥ ಕಿರಣಗಳಿಂದ. ಆದ್ರಿಂದ ಈ ಕೈಗಾರಿಕೆಗಳು ಬಿಡ್ತಾ ಇರ್ತಕ್ಕಂಥ ಮಲಿನದಿಂದಲೂ ಕೂಡ ಈ ತರದ ಎಫೆಕ್ಟ್ ಅನ್ನ ಮನುಷ್ಯ ಅನುಭವಿಸ್ತಾ ಇದೆ. ಇನ್ನ ನಗರೀಕರಣ, ಇದು ಇವತ್ತು ಜಾಸ್ತಿ ನಡೀತಾ ಇದೆ. ಯಾಕೆ ನಮ್ಮ ನಗರೀಕರಣ ಆಯ್ತು ಅಂದ್ರೆ, ಬ್ರಿಟಿಷ್ನವರು ನಮ್ಮನ್ನು ಆಳುವಾಗ ನಮ್ಮಲ್ಲಿರುವ ಎಲ್ಲ ಸಂಪನ್ಮೂಲಗಳನ್ನು ಕೂಡ ಅವ್ರ ದೇಶಕ್ಕೆ ತೆಗೆದುಕೊಂಡು ಹೋದ್ರು. ರಾ ಮೆಟೀರಿಯಲ್, ಕಚ್ಚಾ ಪದಾರ್ಥ ಅಂತ ಕರಿತೀವಿ. ಅವ್ರು ತಗೊಂಡೋಗಿ 18ನೇ ಶತಮಾನದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಅವ್ರು ಕಟ್ಕೊಂಡ್ರು. ಆ ನಂತರದ ಸ್ವಾತಂತ್ರ್ಯ ಬಂದ ಮೇಲೆ ನಾವೇನ್ ಮಾಡಿದ್ವಿ? ನಮ್ಮಲ್ಲಿ ಕೂಡ ಕೈಗಾರಿಕೆಗಳು ನಮಗೆ ಅನಿವಾರ್ಯವಾದವು. ಯಾಕೆ? ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗದೆ ಇದ್ರೆ ನಾವು ಇವತ್ತು ಕಾಣ್ತಕ್ಕಂಥ ಮೊಬೈಲು, ಕಂಪ್ಯೂಟರ್ ಅಥವಾ ಈ ಇಮೇಲು, ಸ್ಯಾಟಲೈಟ್ಸ್ ಇವು ಯಾವೂ ಕೂಡ ಕಾಣ್ತಾ ಇರಲಿಲ್ಲ. ಅದಕ್ಕೆ ನಮಗೆ ಕೈಗಾರಿಕೆಗಳು ಬೇಕಾದವು. ಕೈಗಾರಿಕೆಗಳೆಲ್ಲ ಎಲ್ಲಿ ಸ್ಟಾರ್ಟ್ ಆದವು?
ನಗರಗಳ ದಡದಲ್ಲಿ ಸ್ಟಾರ್ಟ್ ಆದ, ನದಿಗಳ ದಡದಲ್ಲಿ ಸ್ಟಾರ್ಟ್ ಆದ. ಆ ಕೈಗಾರಿಕೆಗಳಿಗೆ ಕೆಲಸ ಹುಡ್ಕೊಂಡು ಏನ್ ಮಾಡಿದ್ರು, ಹಳ್ಳಿ ಜನರೆಲ್ಲ ಅಲ್ಲಿ ಹೋಗ್ಲಿಕ್ಕೆ, ವಲಸೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾಕೆ? ಕೆಲಸ ಬೇಕು ಅಂತ. ಅಲ್ಲಿಗೆ ಹೋಗ್ಲಿಕ್ಕೆ ಇವ್ರು ಪ್ರಾರಂಭ ಮಾಡಿದ ಮೇಲೆ ಏನಾಯ್ತು, ಹಳ್ಳಿಯ ಜನರೆಲ್ಲ ಕೆಲಸ ಹುಡ್ಕೊಂಡು ಅಲ್ಲಿ ಹೋದ್ರ. ಆವಾಗ ಏನಾಯ್ತು, ನಿಧಾನವಾಗಿ ಹಳ್ಳಿ ಜನರು ಅಲ್ಲಿ ಹೋದ್ರು ಕೆಲಸ ಮಾಡಿಕೊಂಡು ಆ ಕಾರ್ಖಾನೆ ಸುತ್ತಮುತ್ತ ಎಲ್ಲರೂ ಕೂಡ ಮನೆ ಕಟ್ಕೊಂಡು ಅಲ್ಲೇ ನಿಲ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ಏನಾಯ್ತು, ಇಲ್ಲಿರ್ತಕ್ಕಂಥ ಜನರು ಅಲ್ಲಿ ಉಳ್ಕೊಂಡ್ರಲ್ಲ, ಅಲ್ಲಿ 500 ಇದ್ದ ಜನರು 1000 ಇದ್ರು 10,000, ಹೀಗೆ ಊರು ಬೆಳೀತಾ 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 ಸಣ್ಣ ಹಳ್ಳಿ ಇದ್ದುದು ದೊಡ್ಡ ನಗರ ಆಯ್ತು. ಇದು ನಾವು ನಗರೀಕರಣ ಅಂತ ಕರಿತೀವಿ. ಒಂದು ನಗರ ಅಂತ ಆದ್ಮೇಲೆ ಅದಕ್ಕೊಂದಿಷ್ಟು ಸೌಲಭ್ಯ ಇರುತ್ತೆ. ಒಂದು ಶಾಲೆ ಬರುತ್ತೆ, ಅಲ್ಲೊಂದು ಕಾಲೇಜ್ ಬರುತ್ತೆ, ಅಲ್ಲೊಂದು ಬ್ಯಾಂಕ್ ಬರುತ್ತೆ, ಅಲ್ಲೊಂದು ಇನ್ಶೂರೆನ್ಸ್ ಕಂಪನಿ ಬರುತ್ತೆ. ಆಮೇಲೆ ಅಲ್ಲೆಲ್ಲ ಕಟ್ಟಡಗಳು ಸ್ಟಾರ್ಟ್ ಆಗ್ತವೆ. ಸಿಂಗಲ್ ಕಟ್ಟಡ ಇದ್ದದ್ದು 10 ಮಹಡಿ ಕಟ್ಟಡಗಳು, ಬಹುಮಹಡಿ ಕಟ್ಟಡಗಳು ಅಂತ ಕರಿತೀವಿ, ಅಥವಾ ಇತ್ತೀಚಿನ ದಿನಗಳಲ್ಲಿ ಅಪಾರ್ಟ್ಮೆಂಟ್ ಅಂತ ಕರಿತೀವಿ. ಆಮೇಲೆ ಅಲ್ಲೆಲ್ಲ ಚರಂಡಿಗಳು ಬಂದು, ಡ್ರೈನೇಜ್ಗಳು ಬಂದು, ಇವುಗಳೆಲ್ಲವೂ ಕೂಡ ನಗರೀಕರಣ. ಇದು ಭೂಮಿಯ ಮೇಲೆ ಆ ಕಟ್ಟಡಗಳು ಒತ್ತಡವನ್ನ ಜಾಸ್ತಿ ಮಾಡಿದ್ವಿ. ಕೈಗಾರಿಕೆಗಳು ಬಿಡ್ತಾ ಇರ್ತಕ್ಕಂಥ ಹೊಗೆಯಿಂದ ಪರಿಸರ ಸರ್ವನಾಶವಾಯಿತು. ಚರಂಡಿಗಳು ಬಿಡ್ತಾ ಇರ್ತಕ್ಕಂಥ ಮಲಿನ ನೀರುಗಳಿಂದ ಸಣ್ಣ ಸಣ್ಣ ಕೆರೆಗಳೆಲ್ಲ ಮುಚ್ಚುವುದು. ಇದು ನಗರೀಕರಣದಿಂದ ಆಗ್ತಕ್ಕಂಥ ಎಫೆಕ್ಟ್. ಇನ್ನ ಈ ಸಂಪನ್ಮೂಲಗಳ ದುರ್ಬಳಕೆ, ಸಂಪನ್ಮೂಲಗಳನ್ನು ಹೇಗೆ ನಾವು ದುರ್ಬಳಕೆ ಮಾಡ್ಕೊಂಡೆ ಅಂತ ಹೇಳಿದ್ರೆ, ಉದಾಹರಣೆಗೆ ಕಬ್ಬಿಣದ ಅದಿರು, ಅಥವಾ ತಾಮ್ರದ ಅದಿರು, ಅಥವಾ ಬಂಗಾರದ ಅದಿರು ಭೂಮಿ ಒಳಗಡೆ ಇದಿದೆ. ಈ ಅದಿರನ್ನು ಏನ್ ಮಾಡ್ತಾ ಇದೀವಿ ನಾವು ಅಂತ ಹೇಳಿದ್ರೆ, ಎಷ್ಟು ಬೇಕಷ್ಟು ತೆಗಿತಾ ಇಲ್ಲ ನಾವು, ಮಿತಿ ಮೀರಿ ಹೊರಗಡೆ ತೆಗಿತಾ ಇದೀವಿ. ಈಗ ಭೂಮಿ ಒಳಗಡೆ ಕಬ್ಬಿಣದ ಅದಿರಿದೆ, ನಮಗೆ ಎಷ್ಟು ಬೇಕು ಅಷ್ಟೇ ತಕೊಂಡ್ರೆ ನಾವು 1000 ವರ್ಷದವರೆಗೂ ಕೂಡ ಬೇಕಾಗುವಷ್ಟು ಅದಿರು ಭೂಮಿ ಒಳಗಡೆ ಇದೆ. ನಾವು ಹಂಗ್ ಮಾಡ್ತಾ ಇಲ್ಲ, ಮಿತಿ ಮೀರಿ ಹೊರಗಡೆ ತೆಗಿತಾ ಇದೆ. ಮಿತಿ ಮೀರಿ ಹೊರಗಡೆ ತೆಗೆದಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮುಂದೊಂದು ದಿವಸ ಅದು ಬರಿದಾಗುತ್ತೆ. ಭೂಮಿ ಒಳಗಡೆ ಈ ಕಬ್ಬಿಣದ ಅದಿರಿದೆ, ಮುಂದೊಂದು ದಿವಸ ಅದು ಖಾಲಿ ಆದ್ರೆ ಮತ್ತೆ ಯಾರಾದ್ರೂ ಬಂದು ರಿಫಿಲ್ ಮಾಡ್ತಾರ? ಅಲ್ಲಿ ಚಾನ್ಸೇ ಇಲ್ಲ. ಅದಕ್ಕೆ ಭೂಮಿಯ ಒಳಗಡೆ ಇರತಕ್ಕಂಥ ಅದಿರು ಏನಿದೆ ಅದನ್ನ ನಾವು ದುರ್ಬಳಕೆ ಮಾಡ್ಕೊಳ್ಳೋದ್ರಿಂದ ಕೂಡ ಪರಿಸರಕ್ಕೆ ತೊಂದರೆ ಆಗ್ತದೆ. ಯಾಕೆ? ಬೆಟ್ಟ, ಈಗ ಕಬ್ಬಿಣದ ಅದಿರು ದೊಡ್ಡ ದೊಡ್ಡ ಬೆಟ್ಟಗಳಿದಾವೆ. ನೀವು ಹೊಸಪೇಟೆ, ಸೊಂಡೂರು ಅಲ್ಲೆಲ್ಲ ಹೋಗಿ, ದೊಡ್ಡ ದೊಡ್ಡ ಬೆಟ್ಟಗಳಿದಾವೆ, ಅಲ್ಲೆಲ್ಲ ಅರಣ್ಯಗಳಿದಾವೆ. ನೀವು ಗುಡ್ಡವನ್ನು ಅಗಿತಾ ಹೋದಾಗ ಅರಣ್ಯಗಳನ್ನೇ ಕಡಿಬೇಕಾಗುತ್ತೆ. ಮತ್ತೆ ಗಿಡಗಳನ್ನು ಬೆಳೆಸೋರು ಯಾರಲ್ಲಿ? ಹೀಗೆ ಮನುಷ್ಯ ತನ್ನ ಮಿತಿಯನ್ನ ಮೀರಿ ಏನ್ ಮಾಡ್ತಾ ಇದ್ದಾನೆ, ಸಂಪನ್ಮೂಲಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಬಂದಿರತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತೀವಿ. ಆಮೇಲೆ ಅತಿಯಾಗಿರ್ತಕ್ಕಂಥ ವಾಹನಗಳನ್ನು ಬಳಸೋದು. ನಾವು ಯಾವ ಮಟ್ಟಕ್ಕಿದೀವಿ ಈಗ ಅಂತ ಹೇಳಿದ್ರೆ, ಸಣ್ಣ ಕೆಲಸ ಐತಿ ಅಂದ್ರೂ ಕೂಡ ನಮಗೆ ಬೈಕ್ ಬೇಕು. ಬೈಕ್ ಇಲ್ಲ ಅಂದ್ರೆ ನಾವು ಹೋಗೋದೇ ಇಲ್ಲ. ನಾವು ಸಣ್ಣಕ್ಕೆ ಒಂದು ಅರ್ಧ ಕಿಲೋಮೀಟರ್ ಐತಿ ಅಂದ್ರೆ ನಾವು ಹೋಗಲ್ಲ. ನೋಡ್ರಿ, ನಮ್ಮ ದೇಶದಾಗೆ ನಾವೇನ್ ಮಾಡ್ತಾ ಇದೀವಿ, 40 ವರ್ಷ ಆದ್ಮೇಲೆ ಬೈಕ್ ಕೊಡ್ತಾರೆ ನಮ್ಮ ಜನ. ಯಾಕೆ? ವಯಸ್ಸಾದ್ದು, ನಡೆಯಕ್ ಆಗಲ್ಲ ಅಲ್ವಾ? ಅದಕ್ಕೆ ತದ್ವಿರುದ್ಧ ಜಪಾನು 40 ವರ್ಷ ಆದ್ರೆ ಜಪಾನ್ ದೇಶದಲ್ಲಿ ಸೈಕಲ್ ತಗೊಳ್ತಾರೆ. ಯಾಕಂದ್ರೆ ವಯಸ್ಸಾದ್ಮೇಲೆ ಕೈಕಾಲು ಗಟ್ಮುಟ್ಟಿ ಇರ್ಬೇಕು ಅಂತ ತಿಳ್ಕೊಂಡು ಅವರು ಸೈಕಲ್ ಅನ್ನ ತುಳ್ಕೊಂಡು ಓಡಾಟ ಮಾಡ್ತಾರೆ. ಆಮೇಲೆ ಜಪಾನ್ ದೇಶದಲ್ಲಿ ಈ ಸೈಕಲ್ ಸವಾರರಿಗಾಗಿನೇ ಪ್ರತ್ಯೇಕವಾಗಿರ್ತಕ್ಕಂಥ ಪಾತ್ ರಸ್ತೆ ಇದೆ. ನಮ್ಮಲ್ಲಿ ಫುಟ್ಪಾತ್ ಅಂತ ಬಿಟ್ಟಿರ್ತಾರೆ ನೋಡ್ರಿ, ಸೈಕಲ್ ಓಡಾಡೋರಿಗಾಗಿರೋ ಜಪಾನ್ದಲ್ಲಿ ಪ್ರತ್ಯೇಕವಾದ ರಸ್ತೆ. ನಮ್ಮ ದೇಶದಾಗೆ ವಾಹನಗಳು ಓಡಾಡ್ಲಿಕ್ಕೆ ವಿಶಾಲವಾದ ರಸ್ತೆ, ಮನುಷ್ಯರಿಗೆ ಓಡಾಡಕ್ಕೆ ಫುಟ್ಪಾತ್ ಒಂದು ಈಟ ಕೊಟ್ಟಿರ್ತಾರೆ. ಅಷ್ಟ್ರಾಗ ಏನೋ ಓಡಾಡೋದು ಅಲ್ವಾ? ಅಂದ್ರೆ ಮನುಷ್ಯನ ಜೀವನಕ್ಕೆ ಆ ದೇಶದಲ್ಲಿ ಅಷ್ಟು ಬೆಲೆ ಇದೆ. ಹೀಗೆ ಬಹುದೊಡ್ಡ ಸಮಸ್ಯೆಗಳಲ್ಲಿ ಒಂದು ಈ ಹೆಚ್ಚು ವಾಹನಗಳು ಬಳಸ್ತಾ ಇರ್ತಕ್ಕಂಥದ್ದು ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿ ನಮಗೆ ಇವತ್ತು ಕಾಣ್ತಾ ಇದೆ. ಹಾಗಾದ್ರೆ ನಾನು ಆಗಲೇ ಹೇಳಿದಾಗೆ ಈ ಪರಿಸರದ ಮಾಲಿನ್ಯದಲ್ಲಿ ಮುಖ್ಯವಾಗಿ ಮಾನವ ನಿರ್ಮಿತ ಮತ್ತೆ ನೈಸರ್ಗಿಕ ನಿರ್ಮಿತವಾಗಿರ್ತಕ್ಕಂಥ ಮಾಲಿನ್ಯಗಳಿದಾವಲ್ಲ, ಇದರಲ್ಲಿ ಮತ್ತೆ 2 ವಿಧಾನಗಳು ಬರ್ತವೆ. ಒಂದು ಗೋಚರಿತ ಮತ್ತೆ ಇನ್ನೊಂದು ಅಗೋಚರಿತ. ನೋಡ್ರಿ, ಹೆಸರೇ ಸೂಚಿಸುತ್ತೆ. ಗೋಚರಿತ ಅಂದ್ರೆ ಕಣ್ಣಿಗೆ ಕಾಣೋದು, ಕಣ್ಣಿಗೆ ಕಾಣ್ತಕ್ಕಂಥ ಪರಿಸರ ಮಾಲಿನ್ಯದಲ್ಲಿ ಕಣ್ಣಿಗೆ ಕಾಣ್ತಕ್ಕಂಥ ಯಾವ ವಸ್ತುಗಳಿಂದ ನಮಗೆ ಪರಿಸರದ ಮಾಲಿನ್ಯ ಆಗ್ತಾ ಇದೆ. ಅಗೋಚರಿತ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಯಾವ ವಸ್ತುಗಳಿಂದ ನಮಗೆ ಪರಿಸರದ ಮಾಲಿನ್ಯ ಉಂಟಾಗುತ್ತೆ ಅಂತ ನಾವು ನೋಡೋದಾದ್ರೆ, ಮುಖ್ಯವಾಗಿ ಕಣ್ಣಿಗೆ ಕಾಣ್ತಕ್ಕಂಥ ಯಾವುವು? ಹೊಗೆ, ಕಾರ್ಖಾನೆಗಳು ಬಿಡ್ತಕ್ಕಂಥ ಹೊಗೆಗಳು ಕಣ್ಣಿಗೆ ಕಾಣ್ತಾ ಇರ್ತಾರೆ. ಏನು ಕೈ ಹಿಡಿಯಕ್ ಬರಲ್ಲ, ನಿಜ, ಕಣ್ಣಿಂದ ಕಾಣ್ತಾವ. ಅದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ವಿಷಯ, ಅರಿಲ್ಲ ಗಾಳಿ. ಜೊತೆಗೆ ಧೂಳು. ನೀವು ನೋಡ್ರಿ, ಇಲ್ಲಿ ಕೊರಿತಾ ಇದ್ದಾರೆ ಕಲ್ಲು, ದಿನನಿತ್ಯ ನೋಡ್ತಾ ಇದ್ದೀವಿ ಅಲ್ವಾ? ಕಲ್ಲು ಕೊರಿತಾ ಇದ್ರೆ ಅಲ್ಲಿಂದ ಹೋಗೋವರೆಗೂ ಕೂಡ ನೀವು ಮೂಗು, ಬಾಯಿ, ಕಣ್ಣು ಮುಚ್ಚಿಕೊಂಡು ಬೇಗ ಓಡೋಗ್ಬಿಡ್ತೀವಿ. ಯಾಕಂದ್ರೆ ಆ ಕಲ್ಲು ಕೊರೆಯುವಂತದ್ದೆಲ್ಲದೂ ಕೂಡ ಧೂಳಿನ ರೂಪದಲ್ಲಿ ಮೇಲೆ ಬಂದು ಬೀಳ್ತಾ ಇದೆ. ನಮ್ಮ ಶಾಲೆಗೆ ಎಷ್ಟು ಗಿಡಗಳು ಮೇಲೆ ನೋಡಿದಿರ? ಎಲ್ಲ ಗಿಡಗಳೆಲ್ಲವೂ ಕೂಡ ಹಸಿರಿದ್ದಾವೆ. ಹೆಂಗಾಗಿದಾವ? ಬೆಳ್ಳಿಗೆ ಕಲ್ಲಿನ ಪೌಡರ್ ಎಲ್ಲ ಬಂದ ಮೇಲೆ ಕೂತ್ಕೊಂಡಿದೆ. ನಾವು ಕರ್ರ ಕಾಣ ಒಂದು ರೌಂಡ್ ಸುಮ್ಮನೆ ನೋಡಿ ನಿಂದ್ರೆ ಬೆಸ್ಟ್.
ಬೆಳ್ಳು ಕಾಣ್ತವಲ್ಲ ಅಲ್ವಾ? ಆ ಹೊಗೆನೇನಾದ್ರೂ ಆ ಧೂಳನ್ನು ಕುಡಿಯಂಗಿದೆಯಾ, ಯಾರಾದ್ರೂ ಸೇವಿಸಂಗಿದೆಯಾ? ಇಲ್ಲ. ನೋಡ್ರಿ, ಆ ಧೂಳು ಕೂಡ ನಮ್ಮ ಸ್ಕೂಲಲ್ಲಿ ಬೇಕಾದಷ್ಟು ಇದೆ. ಅದೆಲ್ಲ ಒಂದು ಸಣ್ಣ ಮಷೀನ್ ಎಷ್ಟೆಲ್ಲ ತೊಂದರೆಯನ್ನು ಕೊಡ್ತಾ ಇದೆ. ಇನ್ನ ದೊಡ್ಡ ದೊಡ್ಡ ಯಂತ್ರಗಳಿಂದ ಬರ್ತಕ್ಕಂಥ ಆ ಡಸ್ಟು, ಧೂಳು ಇನ್ಯಾವ ಮಟ್ಟಕ್ಕೆ ನಮಗೆ ಕೆಟ್ಟ ಪ್ರಭಾವವನ್ನು ಬೀರಬಹುದು. ಇದು ಕಣ್ಣಿಗೆ ಕಾಣ್ತಕ್ಕಂಥದ್ದು. ನೆಕ್ಸ್ಟ್, ಚರಂಡಿ ನೀರು, ಕಸ ಕಡ್ಡಿಗಳು. ಇದ್ರ ಬಗ್ಗೆ ಅಂತೂ ಹೇಳಬೇಡ. ನಿಮ್ಮೂರ ಚರಂಡಿ ಅಂತೂ ರಸ್ತೆದ ಮಧ್ಯದಲ್ಲಿನೇ ಇಲ್ಲ. ಎಲ್ಲವೂ ರಸ್ತೆ ಪಕ್ಕದಲ್ಲಿದ್ರೆ ನಿಮ್ಮೂರ ರಸ್ತೆ ಮಧ್ಯದಲ್ಲಿನೇ ಚರಂಡಿಗಳಿದೆ. ಚರಂಡಿಯನ್ನ ದಾಟಿಕೊಂಡೇ ನೀವೇನ್ ಮಾಡ್ಬೇಕು, ಮನೆಗೆ ಹೋಗ್ಬೇಕು. ಹೌದಾ? ಚರಂಡಿಯಲ್ಲಿ ಶುದ್ಧ ನೀರು ಬರುತ್ತೋ ಅಶುದ್ಧ ನೀರು ಬರುತ್ತೋ? ಅಶುದ್ಧ ನೀರು. ಅದು ಮುಖ ತೊಳೆದಿರ್ಬೋದು, ಬಾತ್ರೂಮ್, ಟಾಯ್ಲೆಟ್, ಯಾವ ಅಶುದ್ಧವಾದ ನೀರೆಲ್ಲ ಚರಂಡಿ ಬಂದು ಬೀಳುತ್ತೆ. ಅಶುದ್ಧವಾದ ನೀರು, ಅದ್ರ ಮೇಲೆ ಕ್ರಿಮಿಕೀಟಗಳು ಕೂರ್ತವೆ, ನೊಣಗಳು, ಸೊಳ್ಳೆಗಳು ಕೂರ್ತವೆ. ಆ ಅಶುದ್ಧವಾಗಿರ್ತಕ್ಕಂಥ ನೀರಿನ ಮೇಲೆ ಕ್ರಿಮಿಕೀಟಗಳು ಬಂದು ಕೂತು ಅವುಗಳು ಸೀದಾ ನಿಮ್ಮ ಮನೆ ಒಳಗಡೆ ಬರ್ತವೆ. ನಿಮ್ಮ ಮನೆ ಒಳಗಡೆಗೆ ಹಾಲು, ಮೊಸರು, ತರಕಾರಿ ಇದನ್ನೆಲ್ಲ ಇಟ್ಟಿರ್ತೀನಿ. ಏನು ಅದಕ್ಕೆ ಎಲ್ಲ ಸೊಳ್ಳೆ ಪರದೆಗೆ ಇಟ್ಟಿರ್ತೀರ? ಓಪನ್ ಆಗಿ ಇಟ್ಟಿರ್ತಾರೆ. ಅವು ಹಾಲ್ ಮೇಲೆ ಬಂದು ಕೂರ್ತವೆ, ಮೊಸರು ಮೇಲೆ ಬಂದು ಕೂರ್ತವೆ, ತರಕಾರಿಗಳ ಮೇಲೆ ಬಂದು ಕೂರ್ತವೆ. ಆ ಎಲ್ಲ ಮಲಿನವನ್ನು ನಾವೇನ್ ಮಾಡ್ತೀವಿ, ಮತ್ತೆ ವಾಪಸ್ಸು ಬಳಸ್ತೀವಿ. ಹೀಗೆ ಚರಂಡಿ ನೀರು, ಆಮೇಲೆ ಕಸ ಕಡ್ಡಿಗಳು. ಇವತ್ತು ನಗರಗಳಲ್ಲಿ ಎಲ್ಲ ಚರಂಡಿಗಳು ಬ್ಲಾಕ್ ಆಗೋಗಿದೆ. ಯಾಕಂದ್ರೆ ಕಸ ಕಡ್ಡಿಗಳು ತುಂಬಿದಾವೆ. ಆಮೇಲೆ ನಾವು ಬಳಸಿ ಎಸೆದಿರತಕ್ಕಂಥ ಪ್ಲಾಸ್ಟಿಕ್ಕಿನ ಪ್ರಮಾಣ ಭಾರಿ ದೊಡ್ಡದು. ನಾವು ಎದಕ್ಕೆ ಹೋದ್ರು ಕೂಡ ಕೈ ಚೀಲ ಹೋಗಿಲ್ಲ, ಚಂಡಗಳ ಜೇಬ್ನೆ ಕೈ ಇಟ್ಕೊಂಡು ಹೋಗಾರ. ನಾವು ಅಲ್ಲಿ ಹೋಗಿ ಟೊಮೆಟೊ ಹಣ್ಣು ಕೆಜಿ, ಅವ್ರ ಕಡೆದೇನೋ ಪ್ಲಾಸ್ಟಿಕ್ ಕವರ್ ತಗೊಳೋದು. ಹೋಗ್ಲಿ, ಒಂದೇ ಪ್ಲಾಸ್ಟಿಕ್ ಕವರ್ ಎಲ್ಲ ತರಕಾರಿ ತಗೊಳ್ಳೋದಲ್ಲ. ಕರಿಬೇವು, ಕೊತ್ತಂಬರಿ ತಂದ್ರೆ ಅದಕ್ಕೊಂದು ಪ್ಲಾಸ್ಟಿಕ್ ಕವರು, ಟೊಮೆಟೊ ಹಣ್ಣು ತಂದ್ರೆ ಅದಕ್ಕೊಂದು ಕವರು, ಈರುಳ್ಳಿ ತಗೊಂಡ್ರೆ ಒಂದು ಕವರು, ಸೊಪ್ಪು ತಗೊಂಡ್ರೆ ಒಂದು ಕವರು, ಆಲೂಗಡ್ಡೆ ತಗೊಂಡ್ರೆ ಒಂದು ಕವರು. ಮನೆಗೆ ಬರೋ ಅಷ್ಟೊತ್ತೇನೋ 10 ಬಳ್ಳಿಗೆ 10 ಉಂಗುರ ಇಟ್ಕೊಂಡಾಗ ಹಿಂಗ್ ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ನಿಮ್ಗೆ ಬರೋದಿಲ್ಲ. ಹೌದಾ? ಸರಿ, ಬಳಸಿದ್ರಿ. ಪ್ಲಾಸ್ಟಿಕ್ ಎಲ್ಲ ಹಾಕ್ತೀರಾ? ಬಿಸಾಕ್ತೀರಾ. ನಿಮ್ಮದು ಅದು ಬಿಸಾಕ್ ಬಿಡ್ತೀರಾ. ಅವೆಲ್ಲವೂ ಗಾಳಿ ಹಾರಿ ಏನ್ ಮಾಡ್ತವೆ, ಚರಂಡಿ ಬಂದು ಕೂರ್ತವೆ. ಜೋರಾಗಿ ಮಳೆ ಬಂತಪ್ಪ ಅಂದ್ರೆ ನೀರಿನ ಜೊತೆಗೆ ಅವೆಲ್ಲ ಪ್ಲಾಸ್ಟಿಕ್ ಕವರ್ ಬಂದು ಏನ್ ಮಾಡ್ತವೆ, ಇಲ್ಲ ಮೋರೆ ನೀರು ಹಿಂಗೋಗಿ ಹಿಂಗ್ ತಿರ್ಗೋದಿರುತ್ತೆ, ಅಲ್ಲಿ ಹೋಗಿ ನಿಲ್ತಾವೆ. ಆ ಪ್ಲಾಸ್ಟಿಕ್ ಕವರ್ಗಳೆಲ್ಲ ಕಟ್ಟಿದ್ವು ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಕಸ ಕಡ್ಡಿ ಮಧ್ಯೆ ಇರುತ್ತೆ. ಕಸ ಕಡ್ಡಿ ಮಧ್ಯದಲ್ಲಿ ನೀರು ಹೆಂಗ ದಾಟ್ಕೊಂಡು ಬಿಡುತ್ತೆ, ಪ್ಲಾಸ್ಟಿಕ್ ಬಂದು ನಿಂತು ಬಿಟ್ಟರೆ ನೀರೆಲ್ಲ ಹೋಗುತ್ತೆ. ಅವಾಗ ಏನಾಗುತ್ತೆ, ಚರಂಡಿ ಒಳಗಡೆ ಹೋಗುವ ನೀರು ಚರಂಡಿಯಿಂದ ಫ್ಲೋ ಆಗಿ ರೋಡಿಗೆ ಬಂದು ಬಿತ್ತು. ನೀವು ಎಂತ ಮಳೆ ಗೊತ್ತಾ, ನಮ್ಮೂರಿಗೆ ಮಳೆ ಕಡಿಮೆನೇ ಆಗಿದೆ. ಚರಂಡಿ ನೀರು ಹೋಗದೆ ಇರೋದು ರಸ್ತೆ ಬಂದ್ ಬಿದ್ದದಕ್ಕೆ ನಿಮ್ಮೂರಾಗ ಅಯ್ಯೋ ಭಯಂಕರ ಮಳೆ. ನಮ್ಮೂರಾಗ ನೋಡ್ಬೇಕಂತ ನೀವು ಚರಂಡಿ ನೀರನ್ನ ನೀವು ನಿಂತ್ಕೊಂಡು ನೋಡ್ಬೇಕು. ಆ ಮಟ್ಟಕ್ಕೆ ಮಳೆ. ಅದು ಚರಂಡಿ ಕ್ಲೀನ್ ಮಾಡಿದ್ರೆ ಸುಮ್ಮನೆ ಹೋಗ್ತಾ ಇತ್ತದು ಅಲ್ವಾ? ಕಣ್ಣಿ ಕಾಣುತ್ತಾನೆ ಇದೆಲ್ಲ ಚರಂಡಿ. ಅಂದ್ರೆ ಇವೆಲ್ಲವೂ ಕೂಡ ಗೋಚರಿತವಾದಂತಹ ಮಾಲಿನ್ಯಗಳು, ಕಣ್ಣಿ ಕಾಣುವಂತಹ ಮಾಲಿನ್ಯಗಳು. ಇನ್ನ ಕಣ್ಣಿಗೆ ಕಾಣದೇ ಇರುವಂತಹ ಮಾಲಿನ್ಯಗಳು, ಅಗೋಚರಿತವಾಗಿರ್ತಕ್ಕಂಥ ಮಾಲಿನ್ಯಗಳು ಯಾವುವು ಅಂತ ನಾವು ನೋಡೋದಾದ್ರೆ, ಇಲ್ಲಿ ಆಹಾರ, ಮಣ್ಣು, ನೀರಿನಲ್ಲಿ ಮಿಶ್ರಣವಾಗಿರ್ತಕ್ಕಂಥ ವಸ್ತು. ಈಗ ಆಹಾರ ಇದೆ, ನೀವು ತಿನ್ನುವಂತ ಎಲ್ಲ ಆಹಾರವೂ ಕೂಡ ವಿಷಯುಕ್ತ ಆಹಾರಗಳೇ. ಭೂಮಿ ಬಹಳ ಶುದ್ಧವಾಗಿತ್ತು, ಅದರ ಮೇಲೆ ಎಲ್ಲ ಆಹಾರ ಧಾನ್ಯಗಳನ್ನು ಬಿತ್ತಿದ್ವಿ. ನಮಗೆ ಆಸೆ ಜಾಸ್ತಿ ಆಯ್ತು. 1 ಎಕರೆಗೆ ನಾವು ಇನ್ನೂ ಜಾಸ್ತಿ ಬೆಳಿಬೇಕಂತ ಹೇಳ್ಕೊಂಡು ಏನ್ ಮಾಡಿದ್ವಿ, ಗೊಬ್ಬರಗಳನ್ನು ಸ್ಟಾರ್ಟ್ ಮಾಡಿದ್ವಿ. ರಾಸಾಯನಿಕ ಗೊಬ್ಬರ ಸ್ಟಾರ್ಟ್ ಮಾಡಿದ್ವಿ. ರಾಸಾಯನಿಕ ಗೊಬ್ಬರ ಭೂಮಿಗೆ ಬೇಕು, ಅವು ಲಘು ಪೋಷಕಾಂಶಗಳು ಅಂತ ಕರಿತೀವಿ. 1 ಎಕರೆಗೆ KG ಲೆಕ್ಕ ಬೇಕು. ನೀವೆಲ್ಲ ಹಸುವಿನ ಗೊಬ್ಬರ ಹಾಕ್ಬೇಕು, ಸಗಣಿ ಅದೆಲ್ಲ ಹಾಕ್ಬೇಕು. 1 ಎಕರೆಗೆ ಇಷ್ಟು KG ಬೇಕು ಅನ್ನೋ ಲೆಕ್ಕದಾಗ ನಾವೇನ್ ಮಾಡಿದ್ವಿ, 1 ಎಕರೆಗೆ ಕ್ವಿಂಟಾಲ್ ಗಂಟೆ ತಂದ್ವಿ. ಅದನ್ನ KG ಲೆಕ್ಕ ಬಳಸೋದನ್ನ ಕ್ವಿಂಟಾಲ್ ಗಂಟೆ ಚೆಲ್ಲಿದ್ವಿ. ಆವಾಗ ಭೂಮಿಯ ಮೇಲೆ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳೆಲ್ಲವೂ ಕೂಡ ಸತ್ತವು. ಅವುಗಳು ಮಳೆ ಬಂದ ತಕ್ಷಣನೇ ಅವೆಲ್ಲ ಜೀವಿಗಳು, ಸತ್ತಂತ ಜೀವಿಗಳು ಮಣ್ಣಿನ ಜೊತೆ ಮಿಕ್ಸ್ ಆಗಿ ನೀರ ಹಾಕೊಂಡು ಹೋಗ್ವು. ಇವೆಲ್ಲವೂ ಕೂಡ ಹೋದ್ಮೇಲೆ ಮತ್ತೆ ಅದಕ್ಕೆ ಏನ್ ಮಾಡಿದ್ವಿ, ರೋಗ ಬಂತಂತ ಔಷಧಿ ಹೊಡಿತೀವಿ. ಔಷಧಿ ಹೊಡೆದವೆ ತರಕಾರಿ, ಔಷಧಿ ಹೊಡೆದವೆ ಭತ್ತಕ್ಕಂತ ನೋಡ್ಬೇಕು ನೀವು. ಔಷಧಿ ಕ್ಯಾನ್ ಹಿಡ್ಕೊಂಡ್ರೆ ಬಿಡಂಗೇ ಇಲ್ಲ. ಹುಟ್ಟಿದಾಗಿಂದ ಹಿಡ್ಕೊಂಡು ಭತ್ತ ಕಟಾವು ಮಾಡೋವರೆಗೂ ಕೂಡ ಔಷಧಿ ಸ್ಪ್ರೇ ಮಾಡ್ತಾನೆ ಇರ್ತೀವಿ. 5 ನಿಮಿಷ ಔಷಧಿ ಸ್ಪ್ರೇ ಮಾಡ್ತಾನೆ ಇರ್ತೀವಿ ನಾವು. ಆ ಔಷಧಿಯನ್ನ ಹೊಡೆದಿರ್ತಕ್ಕಂಥ ಭತ್ತವನ್ನೇ ನಾವು ಮನೆಯಾಗೆ ನೋಡ್ಬೇಕು. ತೇರಾವೇರಿ ಫುಡ್ಗಳನ್ನ ಐಟಮ್ಸ್ಗಳು ಮಾಡ್ಕೊಂಡು ತಿನ್ನೋದು. ಪಲಾವ್ ಅಂತೆ, ಬಿರಿಯಾನಿ ಅಂತೆ, ವಾಂಗಿ ಬಾತು, ಟೊಮೆಟೊ ಬಾತು, ಬಿಸಿಬೇಳೆ ಬಾತು, ಎಲ್ಲ ಬಾತುಗಳಂತೆ ಎಲ್ಲವೂ ವಿಷ ಔಷಧಿ ಸ್ಪ್ರೇ ಮಾಡಿದೆವು.
ಸರಿ, ಆ ಆಹಾರದೊಳಗೆ ಅದು ಮಿಕ್ಸ್ ಆಗಿದೆ, ಕಣ್ಣಿಗೆ ಕಾಣುತ್ತಾ? ಕಣ್ಣಿಗೆ ಕಂಡಿದೆಯಾ? ಆ ವಿಷ ತಿಂದಿರ್ತಾನೆ. ನೀವು ವಿಷವನ್ನ ತಿಂದಿರೋದ್ರಿಂದ, ಮಾಲಿನ್ಯಕಾರಕ ವಸ್ತುವನ್ನ ತಿಂದಿರೋದ್ರಿಂದ ನಿಮ್ ಕಣ್ಣಿಗೆ ಕಂಡಿಲ್ಲ. ಅದಕ್ಕದು ಅಗೋಚರಿತ ಮಾಲಿನ್ಯ. ಆಹಾರದ ಒಳಗಡೆಗೆ ಇವೆಲ್ಲವೂ ಕೂಡ ಮಿಕ್ಸ್ ಆಗಿದಾವೆ. ಟೊಮೆಟೊಗೆ ಔಷಧಿ ಹೊಡಿತೀರಿ, ಈರುಳ್ಳಿಗೆ ಔಷಧಿ ಹೊಡಿತಾರೆ, ಭತ್ತಕ್ಕೆ ಔಷಧಿ ಹೊಡಿತಾರೆ, ಆಮೇಲೆ ಕ್ಯಾರೆಟ್, ಬೀನ್ಸು ಎಲ್ಲವೂ ಕೂಡ ಔಷಧಿ ಸ್ಪ್ರೇ ಮಾಡ್ತೀವಿ. ಅವುಗಳನ್ನ ತಂದು ಮನೆಯಾಗ ನಾವೇನ್ ಮಾಡ್ತಾ ಇದೀವಿ? ಕತ್ತರಿಸಿ ತಿಂತಾ ಇದೀವಿ. ಕನಿಷ್ಠ ಪಕ್ಷ ಮಾರ್ಕೆಟ್ ಇಂದ ಅವ್ನು ತಂದ ಮೇಲೆ ಅದನ್ನ ಏನ್ ಮಾಡ್ಬೇಕು? ಉಪ್ಪು ನೀರಿನಲ್ಲಿ ಹಾಕಿ ಅದನ್ನ ಬಿಡಬೇಕು. ರಾತ್ರಿ ತಂದು ಉಪ್ಪನ್ನ ಒಂದು ಬಕೆಟ್ ಕಾಡ್ಬಿಟ್ಟು ಎಲ್ಲ ತರಕಾರಿ ಅದ್ರಾಗ ಹಾಕ್ಬೇಕು. ಬೆಳಿಗ್ಗೆ ಎದ್ದು ಕ್ಲೀನ್ ಆಗಿ ಅದನ್ನ ಕೊಡಿವಿ ಬಿಟ್ರೆ ಎಲ್ಲ ಕ್ರಿಮಿಗಳು ಉಪ್ಪು ನೀರಿಗೆ ಅವು ಸಾಯ್ತವೆ. ಕನಿಷ್ಠ ಅಷ್ಟಾದ್ರೂ ಮಾಡ್ಕೊಂಡು ತಿಂದ್ರೆ ಒಂದಿಷ್ಟು ಕೆಟ್ಟ ಜೀವಿಗಳನ್ನ ಕೊಂದು ನಾವು ಆರಾಮಾಗಿ ಬದುಕಬಹುದು. ಮಾರ್ಕೆಟ್ ಇಂದ ತರೋದು ತೊಳೆಯಂಗ ಇಲ್ಲ, ಡೈರೆಕ್ಟ್ ಆಗಿ ಹೆಚ್ಚೋದು, ಅದು ಸೀರಿಯಲ್ ಮಿಸ್ ಆಗುತ್ತಲ್ಲ. ಡೈರೆಕ್ಟ್ ಆಗಿ ಹೆಚ್ಚಿ ಬಗೆದು ತಿನ್ನ ಮುಗಿತ. ಹೀಗಾಗಿ ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ವಸ್ತುಗಳು ವಿಷಯುಕ್ತವಾಗಿ ಅದರ ಒಳಗಡೆಗೆ ಮಿಕ್ಸ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಆಹಾರ ಇದು ಗೋಚರಿತವಾಗಿರ್ತಕ್ಕಂಥದ್ದು. ಇನ್ನ ಮಣ್ಣು ಮತ್ತು ನೀರಿನಲ್ಲಿನೂ ಕೂಡ ಈ ಮಿಶ್ರಣ ಆಗಿದ್ದಾವೆ. ಮಣ್ಣಿಗೆ ಇದೆ, ನನಗಾಗಲೇ ಹೇಳಿದ್ರೆ ಔಷಧಿ ಈಗ ಗಿಡಕ್ಕೆ ಮಾಡ್ಕೊಂತ ಹೋದ್ವಿ. ಗಿಡ ಇರೋ ಬಳಿಯಲ್ಲಿ ಗಿಡಕ್ಕೆ ಬಿತ್ತು, ಗಿಡ ಇಲ್ಲದೇ ಇರೋ ಜಾಗದಲ್ಲಿ ಮಣ್ಣಿ ಬಿಡುತ್ತಾನೆ, ಅದು ಪಾಯ್ಸನ್. ಆ ಮಣ್ಣಿನ ಮೇಲೆ ಮತ್ತೆ ನೀವು ತರಕಾರಿಗಳನ್ನ ಬಿತ್ತೀರ, ವಿಷದಿಂದ ಬೆಳೆದಿರ್ತಕ್ಕಂಥ ಆಹಾರ ವಿಷದಿಂದನೇ ಕೂಡಿ. ಆದ್ರಿಂದ ಮಣ್ಣು ಕೂಡ ಇವತ್ತೊಂದು ಮಾಲಿನ್ಯಕ್ಕೆ ಪ್ರಮುಖವಾಗಿ ಕಾರಣ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಪರಿಸರದ ಮಾಲಿನ್ಯದಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ಮಾಲಿನ್ಯದಲ್ಲಿ ವಿಧಗಳು ಯಾವ್ಯಾವು, ಯಾವ ರೀತಿಯಾಗಿರ್ತಕ್ಕಂಥ ಪರಿಸರದ ಮಾಲಿನ್ಯ ಇದೆ? ಒಂದು ಮಣ್ಣಿನ ಮಾಲಿನ್ಯ, ಜಲ ಮಾಲಿನ್ಯ. ಮಣ್ಣಿನ ಮಾಲಿನ್ಯ, ವಾಯು ಮಾಲಿನ್ಯನ. ಓಕೆ, ಎರಡು ವಾಯು ಮಾಲಿನ್ಯ, ಮೂರು ಜಲ ಮಾಲಿನ್ಯ, ನಾಲ್ಕನೇದು ಶಬ್ದ ಮಾಲಿನ್ಯ. ಓಕೆ, ಇಲ್ಲಿ ಫಸ್ಟ್ ಒಂದನ್ನ ನೋಡೋದಾದ್ರೆ ವಾಯು ಮಾಲಿನ್ಯ. ಗಾಳಿ ಇವತ್ತೇನಾಗ್ತಾ ಇದೆ? ಮಲಿನ ಆಗ್ತಾ ಇದೆ. ನಾವು ಸೇವಿಸ್ತಕ್ಕಂಥ ಗಾಳಿ ಇದೆಯಲ್ಲ, ಇದು ಮಲಿನ ಆಗ್ತಾ ಇದೆ. ಇದು ಸರಳವಾಗಿ ಹೇಳ್ಬೋದು. ಆದ್ರೆ ಎಲ್ಲಾ ಮಾಲಿನ್ಯಗಳಿಗಿಂತಲೂ ಕೂಡ ಅತಿ ಹೆಚ್ಚು ಮಾನವನ ದೇಹದ ಮೇಲೆ ಕೆಟ್ಟ ಪ್ರಭಾವ ಬೀರ್ತಕ್ಕಂಥದ್ದು ವಾಯು ಮಾಲಿನ್ಯ. ಇದನ್ನ WHO ಒಂದು ಸೆಂಟೆನ್ಸ್ ಅನ್ನ ಕೋಟ್ ಮಾಡ್ತಾರೆ. WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಕನ್ನಡದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಅಂತ. ಅವರು ಈ ವಾಯು ಮಾಲಿನ್ಯದ ಬಗ್ಗೆ ಒಂದು ವರ್ಡ್ ಅನ್ನ ಕೋಟ್ ಮಾಡ್ತಾರೆ. ಮಾನವನ ವಿವಿಧ ಚಟುವಟಿಕೆಗಳಿಂದ ಸಾಂದ್ರೀಕರಣಗೊಂಡ ಪದಾರ್ಥಗಳು ವಾಯುವಿನಲ್ಲಿ ಸೇರಿ, ಅಂದ್ರೆ ಗಾಳಿಯಲ್ಲಿ ಸೇರಿ ಮಾನವನ ಆರೋಗ್ಯ, ವನಸ್ಪತಿ, ಆಸ್ತಿಪಾಸ್ತಿಗಳ ಮೇಲೆ ಪರಿಣಾಮವನ್ನು ಬೀರಿ ಹಾನಿ ಉಂಟು ಮಾಡುವುದನ್ನೇ ವಾಯು ಮಾಲಿನ್ಯ ಎಂದು ಕರೆಯುತ್ತಾರೆ. ಅಂದ್ರೆ ತುಂಬಾ ದೊಡ್ಡದಾಗಿರ್ತಕ್ಕಂಥ ಒಂದು ಡೆಫಿನೇಷನ್ ಅನ್ನ ಮಾಡಿದ್ದಾರೆ. ಅಂದ್ರೆ ನಾವು ಉಸಿರಾಡ್ತಾ ಇರ್ತಕ್ಕಂಥ ಗಾಳಿಯಲ್ಲಿ ಕೆಟ್ಟ ವಸ್ತುಗಳು ಏನಾಗಿದ್ದಾವೆ? ಸಾಂದ್ರೀಕರಣ ಸೇರ್ಕೊಂಡಿದ್ದಾವೆ. ಆ ಸೇರ್ಕೊಂಡಿರ್ತಕ್ಕಂಥ ಕೆಟ್ಟ ವಸ್ತುಗಳು ಮಾನವನ ಮೇಲೆ, ಪ್ರಾಣಿಗಳ ಮೇಲೆ, ಸಸ್ಯಗಳ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತಾ ಇದ್ದಾವೆ. ಇದನ್ನ ವಾಯು ಮಾಲಿನ್ಯ ಅಂತ ಕರಿಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆದವರು ಒಂದು ಡೆಫಿನೇಷನ್ ಅನ್ನು ಕೊಡ್ತಾರೆ. WHO ಒಂದು ಸೆಂಟೆನ್ಸ್ ಅನ್ನ ಕೋಟ್ ಮಾಡ್ತಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಮಾನವ, ಪ್ರಾಣಿ, ಸಸ್ಯ ಎಲ್ಲದಕ್ಕೂ ಕೂಡ ನೇರವಾಗಿ ಪರಿಣಾಮ ಬೀರ್ತಾ ಇರತಕ್ಕಂಥ ವಾಯುವು ಶುದ್ಧವಾಗಿರ್ಬೇಕು. ನಮಗೆ ನೋಡ್ರಿ, ಮೊನ್ನೆ ಈ ಪ್ರತಿ ವರ್ಷ ಭಾರತದಲ್ಲಿ ಒಂದೊಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಶುದ್ಧವಾದ ಗಾಳಿ ಎಲ್ಲೆಲ್ಲಿ ಸಿಗುತ್ತೆ ಅಂತ. ನಿಮ್ ಗದಗ ಜಿಲ್ಲೆ ಕಪಾತಿ ಗುಡ್ಡಲ್ಲೂ ಕೂಡ ಶುದ್ಧವಾದ ಗಾಳಿ ಸಿಗುವಂತ ಏರಿಯಾ. ಅಲ್ಲಿ ಗಿಡ ಮರಗಳು ಜಾಸ್ತಿ ಇರುತ್ತೆ, ಶುದ್ಧವಾದ ಆಮ್ಲಜನಕ ಅಲ್ಲಿಂದ ಬಿಡುಗಡೆ ಆಗುತ್ತೆ. ಅದಕ್ಕೆ ಶುದ್ಧವಾದ ಗಾಳಿ ಮನುಷ್ಯನಿಗೆ ಬೇಕು ಅನ್ನೋದನ್ನ ನಾವಿಲ್ಲಿ ಕಾಣಬಹುದು. ಇನ್ನ ಇದರಲ್ಲಿ ಈ ಪ್ರಾಕೃತಿಕವಾಗಿರ್ತಕ್ಕಂಥ, ಅಂದ್ರೆ ನೈಸರ್ಗಿಕವಾಗಿ ಬರ್ತಕ್ಕಂಥ ಪರಿಸರ ಮಾಲಿನ್ಯ, ಮತ್ತೆ ಮಾನವನಿಂದ ಆಗ್ತಕ್ಕಂಥ ಪರಿಸರದ ಮಾಲಿನ್ಯ. ವಾಯು ಮಾಲಿನ್ಯಕ್ಕೆ ಎರಡು ಪ್ರಮುಖವಾಗಿರ್ತಕ್ಕಂಥ ಕಾರಣ, ನೈಸರ್ಗಿಕವಾಗಿರ್ತಕ್ಕಂಥದ್ದು ಮತ್ತೆ ಮಾನವನಿಂದ ನಿರ್ಮಿತವಾಗಿರ್ತಕ್ಕಂಥದ್ದು. ಎರಡು ಕಾರಣಗಳಿಂದ ನಮಗೆ ಪರಿಸರ ಮಾಲಿನ್ಯ ಹೇಗಾಗುತ್ತೆ ಅಂತ ನಾವು ನೋಡೋದಾದ್ರೆ, ನಿಮಗೆ ವಾಯು ಮಾಲಿನ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ಇಂಗಾಲದ ಡೈಆಕ್ಸೈಡು, ಇಂಗಾಲದ ಮಾನಾಕ್ಸೈಡು, ಗಂಧಕದ ಆಕ್ಸೈಡು, ಸಾರಜನಕದ ಆಕ್ಸೈಡು, ಕ್ಲೋರೋಫ್ಲೋರೋ ಕಾರ್ಬನ್, ಇವುಗಳೆಲ್ಲವೂ ಕೂಡ ವಾಯುವಿನಲ್ಲಿ ಈಗ ಮಿಶ್ರಣವಾಗಿದ್ದಾವೆ.
ಕ್ಲೋರೋಫ್ಲೋರೋಕಾರ್ಬನ್ ನಾನು ಹೇಳಿ ಆಗಲೇ ಏನು ಫ್ರಿಡ್ಜ್ ಅಲ್ಲಿ, ಇವೆಲ್ಲವೂ ಕೂಡ ನಿಮಗೆ ವಾಯು ಮಾಲಿನ್ಯಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಾಗಿದ್ದಾವೆ. ಇನ್ನ ಈ ವಾಯು ಮಾಲಿನ್ಯ ಜಾಸ್ತಿ ಆಗೋದ್ರಿಂದ ಏನು ನಮಗೆ ಪರಿಣಾಮಗಳಾಗ್ತವೆ, ಯಾವೆಲ್ಲ ಪರಿಣಾಮಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ ವಾಯು ಮಾಲಿನ್ಯದಲ್ಲಿ. ಫಸ್ಟ್ ಒಂದು ಹವಾಮಾನದ ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತೆ. ಯಾಕಂದ್ರೆ ಶುದ್ಧವಾಗಿ ಕುಡಿಲಿಕ್ಕೆ ನಮಗೆ ಗಾಳಿನೇ ಸಿಗ್ತಾ ಇದೆ. ಶುದ್ಧವಾಗಿ ಗಾಳಿ ಸಿಗದೆ ಇರೋದ್ರಿಂದ ನಮಗೆ ಒಂದು ರೀತಿ ವಿಚಿತ್ರವಾದ ಅನುಭವಗಳು ಆಗ್ತವೆ. ನೀವು ಸುಮ್ಮನೆ ನ್ಯಾಚುರಲ್ ಆಗಿ ಗಾಳಿ ಪಡ್ಕೊಳ್ಳೋದಕ್ಕೂ ಕೆಟ್ಟ ವಾಸನೆ ಗಾಳಿ ಪಡ್ಕೊಳ್ಳೋದಕ್ಕೂ ಕೂಡ ಬಹಳಷ್ಟು ನಿಮ್ಮ ದೇಹದ ಮೇಲೆ ನೇರವಾಗಿರ್ತಕ್ಕಂಥ ಪರಿಣಾಮವನ್ನು ಉಂಟು ಮಾಡ್ತದೆ. ಆಮೇಲೆ ನೆಕ್ಸ್ಟ್ ಓಝೋನ್ ಕ್ಷೀಣತೆ. ಓಝೋನ್ ಪದರ ಈಗಾಗಲೇ ಇದೆ, ಅದರ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತವೆ. ವಾಯು ಮಾಲಿನ್ಯದಿಂದ ಓಝೋನ್ ಪದರ ಏನಾಗ್ತಾ ಇದೆ, ಅಲ್ಲಲ್ಲಿ ತೂತಾಗ್ತಾ ಇದೆ. ವಿಶೇಷವಾಗಿ ಕಾರ್ಖಾನೆಗಳು ಬಿಡುವಂತ ಹೊಗೆಗಿಂತ ನೀವೇನು ಕ್ಲೋರೋಫ್ಲೋರೋಕಾರ್ಬನ್ ಅಂತ ಕರಿತೀರಲ್ಲ, ಏನು ಫ್ರಿಡ್ಜ್ ನಿಂದ ಬಿಡ್ತಾ ಇರತಕ್ಕಂಥದ್ದು ಇದೆಯಲ್ಲ, ಅದರಿಂದನೇ ಓಝೋನ್ ಪದರ ಜಾಸ್ತಿ ಡ್ಯಾಮೇಜ್ ಆಗ್ತಾ ಇರೋದು. ಅದಕ್ಕೆ ಧ್ರುವಗಳ ಬಳಿಯಲ್ಲಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿ ಜಾಸ್ತಿ ಮಂಜು ಇದೆ, ಮಂಜುಗಡ್ಡೆ ಇದೆ. ಆ ಮಂಜುಗಡ್ಡೆಯಿಂದ ಹೋಗ್ತಕ್ಕಂಥದ್ದೇ ಕ್ಲೋರೋಫ್ಲೋರೋಕಾರ್ಬನ್.